ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹ್ಯಾಪಿ ದೀಪಾವಳಿ. ಬನ್ನಿ ಫ್ರೆಂಡ್ಸ್, ಇವಾಗ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತೀನಿ. ರೆಡಿಯಾಗಿ ಟೌನ್ ಹೋಗೋದಿತ್ತು, ಬಂದಿದ್ದೀವಿ. ನೋಡ್ತಾ ಇರ್ಬೋದು ಪಾತ್ರೆ ಅಂಗಡಿನ, RR ಗೋಲ್ಡ್ ಪ್ಯಾಲೇಸ್ ಹತ್ರ ಇರುವಂಥ ಪಾತ್ರೆ ಅಂಗಡಿ. ನಾನು ತವ ಕೂಡ ಚೇಂಜ್ ಮಾಡಬೇಕಿತ್ತು, ಬಟ್ ಅದಕ್ಕೋಸ್ಕರ ಪಾತ್ರೆ ಅಂಗಡಿಗೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಕಡಿಮೆ ಬಜೆಟಲ್ಲೂ ಕೂಡ ನಮಗೆ ಪಾತ್ರೆಗಳು ಸಿಗ್ತವೆ. ಏನೇನು ಬೇಕೋ ಎಲ್ಲ ಒಂದೇ ಅಂಗಡಿಯಲ್ಲಿ ಸಿಗುತ್ತೆ ನೋಡಿ. ಹಾಗೆ ಮನೆಗೆ ಬಂದ್ವಿ. ನನ್ನ ಮಗಳು ಪಾನಿಪೂರಿ ಕೂಡ ರೆಡಿ ಮಾಡ್ತಾ ಇದ್ದಾಳೆ, ನೋಡ್ತಾ ಇರ್ಬೋದು. ಇದು ಆ್ಯಕ್ಚುಲಿ ಸಂಡೇ ಲಾಗು ಫ್ರೆಂಡ್ಸ್. ಸಂಡೇ ಲಾಗ್ನ ಟ್ಯೂಸ್ಡೇ ಹಾಕ್ತಾಯಿದ್ದೀನಿ, ಸಾರಿ. ಓಕೆ ಫ್ರೆಂಡ್ಸ್, ಪಾನಿಪುರಿ ಎಲ್ಲ ರೆಡಿ ಮಾಡಲಿ ಮಗಳು. ಅಲ್ಲಿವರೆಗೂ ಸ್ವಲ್ಪ ಪಾಟಲ್ಲಿ ಮಣ್ಣೆಲ್ಲ ಫ್ರೀ ಮಾಡಬೇಕಿತ್ತು, ಅದಕ್ಕೋಸ್ಕರ ಬಂದಿದ್ದೀನಿ. ಬೇರೆ ಚೆನ್ನಾಗಿ ಬರಲ್ಲ ಅಂತ ಈ ಥರ ಮಾಡಿದ್ರೆ ಸ್ವಲ್ಪ ಫ್ರೀ ಆಗುತ್ತಲ್ವ ಅಂತ ಮಾಡ್ತಾಯಿದ್ದೀನಿ. ನೋಡ್ಕೊಂಡು ಬನ್ನಿ. ಸ್ವಲ್ಪ ಪಾಟಿಂಗ್ ಕೂಡ ಮಾಡಬೇಕು, ಒಂದು ಗಿಡನ ಎಕ್ಸ್ಚೇಂಜ್ ಮಾಡಬೇಕು. ಚಿಕ್ಕ ಪಾಟಲ್ಲಿತ್ತು, ಅದನ್ನು ದೊಡ್ಡ ಪಾಟಿಗೆ ಕೂಡ ಹಾಕ್ತೀನಿ. ಸ್ವಲ್ಪ ಹಳ ಎಲ್ಲ ಇತ್ತು, ಅದನ್ನೆಲ್ಲ ಕೀಳ್ತಾ ಇದ್ದೀನಿ. ದಾಸೊಳಗಿದ್ದರೆಲ್ಲ ಈ ಥರ ಹಳ ಬಂದಿದ್ದು, ಅದನ್ನೆಲ್ಲ ಕಿತ್ತಾಕ್ತಾಯಿದ್ದೀನಿ. ಹಾಗೆ ಪಾಟ್ ಎಕ್ಸ್ಚೇಂಜ್ ಮಾಡೋಣ ಅಂತ ದೊಡ್ಡ ಪಾಟಿಗೆ ಹಾಕ್ತಾಯಿದ್ದೀನಿ. ಮಣ್ಣೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದಾರೆ. ಸ್ವಲ್ಪ ಗೊಬ್ಬರ ಎಲ್ಲ. ಇವಾಗ ಈ ಗಿಡನೇ ಚಿಕ್ಕ ಪಾಟಿನ ತೆಗೆದು ದೊಡ್ಡ ಪಾಟಿಗೆ ಹಾಕ್ತಾಯಿದ್ದೀನಿ. ಇವಾಗ ಇಲ್ಲೊಂದು ಅದೇ ಪಾಟ್ ಇತ್ತಲ್ಲ, ಅದಕ್ಕೆ ಸ್ವಲ್ಪ ಪಾಟೆಲ್ಲ ರೆಡಿ ಮಾಡಿ ಬಂದಿದ್ದಾಯಿತು. ಇವಾಗ ಮಗಳು ಪಾನಿಪೂರಿ ಕೂಡ ರೆಡಿ ಮಾಡ್ತಿದ್ದಾಳೆ. ಇವಾಗ ಪಾನಿಪೂರಿ ತಿಂದು ಟೀ ಎಲ್ಲ ಕುಡಿದು ಸ್ವಲ್ಪ ಗ್ರೋಸರ್ಸ್ ಎಲ್ಲ ತಂದಿದ್ರು ನಮ್ಮನೆಯವರು, ಅದನ್ನು ಕೂಡ ಎತ್ತಿಟ್ಟು ಹಾಗೆ ಅಡುಗೆ ಮಾಡೋಣ ಬನ್ನಿ. ಏನು ಅಡುಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಇದು ಹಾಗೆ ಹಾರ್ಪಿಕ್ಸ್ ಇದ್ದೇನೆ, ಏನೋ ತಂದಿದ್ದು ಅದನ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಎಲ್ಲ ಎತ್ತಿಟ್ಟು ಬಂದಿದ್ದೀನಿ ಫ್ರೆಂಡ್ಸ್. ಇವಾಗ ಪೊಟೆಟೋನ ಬೇಯಲಿಕ್ಕೆ ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಪೊಟೆಟೊ ಕೂಡ ಬೇಯಿಸಿಟ್ಟಿದ್ದೀನಿ. ಇವಾಗ ಪೊಟೆಟೊ ಹಾಗೆ ಮೊಟ್ಟೆ ಹಾಕಿ
ಒಂದು ಸಾಂಬಾರು ಮಾಡ್ತೀನಿ, ನೋಡ್ಕೊಂಡು ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ. ಏನಿಲ್ಲ ಫ್ರೆಂಡ್ಸ್, ಸಿಂಪಲ್ ಆ್ಯಂಡ್ ಟೇಸ್ಟಿ ಆದ ಆಲೂಗೆಡ್ಡೆ ಆ್ಯಂಡ್ ಮೊಟ್ಟೆ ಹುಳಿ ಸಿಂಪಲಾಗಿ ಮಾಡಿರುವಂತಹದ್ದು. ಏನಿಲ್ಲ ಫ್ರೆಂಡ್ಸ್, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಗರಂ ಮಸಾಲ, ಟೊಮೊಟೊ, ಖಾರದ ಪುಡಿ ಹಾಗೆ ಧನಿಯಾ ಪೌಡ್ರನ್ನ ಹಾಕಿ ಒಂದು ನೀಟಾಗಿ ಮಸಾಲೆ ರುಬ್ಕೊಂಬರ್ತೀನಿ. ಸಿಂಪಲ್ ಇಂಗ್ರೀಡಿಯೆಂಟ್ಸ್ಗಳಾಗಿ ಟೇಸ್ಟಿಯಾಗಿರುವಂತಹ ಸಾಂಬಾರ್ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಇವಾಗ ಮಸಾಲೆ ರುಬ್ಬಿದ್ದಾಯಿತು. ಇವಾಗ ಪೊಟೊಟೊನ ಸಿಪ್ಪೆನ ಬಿಡಿಸ್ಕೊತಾ ಇದ್ದೀನಿ. ಇವಾಗ ರುಬ್ಬಿರುವಂಥ ಮಸಾಲೆ ಎಲ್ಲ ಆಲೂಗಡ್ಡೆ ಬೇಯಿಸ್ಕೊಂಡಿದ್ನಲ್ಲ ಅದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿ, ಪೂರಿ, ಚಪಾತಿ, ಮುದ್ದೆ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರ್. ಇವಾಗ ಕಲಸಿಟ್ಟಿದ್ದಾಯಿತು. ಒಗ್ಗರಣೆ ಹಾಕೋತಿದ್ದೀನಿ. ಒಂದು 4 ಚಮಚ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಹಾಗೆ ಕರಿಬೇವಿನ ಸೊಪ್ಪು ಹಾಕಿ, ಈರುಳ್ಳಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಈರುಳ್ಳಿನ ಬೇಯಿಸ್ಕೊತಾ ಇದ್ದೀನಿ. ಇವಾಗ ಬೇಯಿಸಿರುವಂಥ ಈರುಳ್ಳಿಗೆ ಕಲಸಿಟ್ಕೊಂಡಿರುವಂತಹ ಮಸಾಲೆನ ಹಾಕಿ ಒಂದು 5 ನಿಮಿಷ ಫ್ರೈ ಮಾಡಿ, ಸ್ವಲ್ಪ ನೀರು ಹಾಕಿ, ನಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅಷ್ಟು ಕ್ವಾಂಟಿಟಿಯಲ್ಲಿ ನೀರು ಹಾಕಿ 1-2 ಕುದಿ ಬಂದಮೇಲೆ ಸ್ವಲ್ಪ ಉಪ್ಪು ಹಾಕಿ ಮೊಟ್ಟೆ ಹಾಕಿದರೆ ರೆಡಿ ಆಯಿತು ಫ್ರೆಂಡ್ಸ್ ನಮ್ಮ ಸಾಂಬಾರ್. ತುಂಬ ಚೆನ್ನಾಗಿರುತ್ತೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ.